ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಸ್ವಯಂ ಎಲ್ಲ ಸಮುದಾಯದ ನಾಯಕರು, ಮಹಿಳೆಯರು, ಯುವ ಕಾಂಗ್ರೆಸ್ಸಿನ ಸದಸ್ಯರು ಎಲ್ಲರೂ ಕೂಡ ಹುಣಗೂರು ಮತಕ್ಷೇತ್ರದಂತ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಮತ್ತೇನು ಒಂದು ಹುಣಗೂರು ಮತಕ್ಷೇತ್ರ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು 24 ವರ್ಷಗಳ ಹಿಂದೆ ಅವಕಾಶ ಸಿಕ್ಕಿತ್ತು, ತದನಂತರ ಅವಕಾಶ ಸಿಕ್ಕಿಲ್ಲ ಅನ್ನೋದಕ್ಕೆ ಮನವರಿಕೆಯನ್ನ ಮಾಡಿಕೊಂಡು ಇವತ್ತು ನಾಯಕರಿಗೆ ತಮ್ಮ ಹಕ್ಕನ್ನು ಮಂಡಿಸಿದ್ದಾರೆ. ಸಮಗ್ರ ಅಭಿವೃದ್ಧಿ ಆಗಬೇಕು, ಉತ್ತರ ಕರ್ನಾಟಕದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ, ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯಾರು ಸಚಿವರಾದ್ರೆ ಸೂಕ್ತ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಜಿಲ್ಲೆಯಾದ್ಯಂತ ಕೂಡ ಇವತ್ತು ಆ ಒಂದು ಕೂಗನ್ನ ಇವತ್ತು ನಮ್ಮ ಪಕ್ಷದ ಬಿಟ್ಟು ಈಗಾಗಲೇ ಅನೇಕ ಮಾಧ್ಯಮಗಳ ಮುಖಾಂತರ ಮನವಿ ಅದೇ ರೀತಿ ನಮ್ಮ ಮತಕ್ಷೇತ್ರದ ಜನತೆ ಇವತ್ತು ಸ್ವಯಂ ತಾವೇ ಬಂದು ಅಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಎಐಸಿ ಅಧ್ಯಕ್ಷ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿ ಮಾಡ್ಕೊಳ್ಳೋಕೆ ಬಂದಿದ್ದಾರೆ. ಖಂಡಿತವಾಗಿ ನನಗೂ ಕೂಡ ಒಂದು ವಿಶ್ವಾಸ, ಭರವಸೆ ದೂರ್ತಾ ಇದೆ. ನಾಯಕರುಗಳ ಮಾತುಗಳನ್ನು ಕೇಳಿ, ಯಾಕಂದ್ರೆ ನಮ್ಮ ರಾಷ್ಟ್ರದ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ ಏನು ಸಂಘಟನೆಯಿಂದ ಬಂದವರಿಗೆ, ಯುವಕರಿದ್ದಂಥವ್ರಿಗೆ ಗುರುತಿಸಿ ಅವಕಾಶವನ್ನು ಬರುವ ಚುನಾವಣೆ ಆಗಿರ್ಬೋದು, ಮುಂದಿನ ಚುನಾವಣೆಗಳು, ವಿಧಾನಸಭಾ ಚುನಾವಣೆ, ಸ್ಥಳೀಯ ಯುವಕರ ಒಂದು ಶಕ್ತಿ ಬಹಳಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ತಗೊಂಡು ಅವರು ಕೂಡ ಹೇಳಿದ್ದಾರೆ. ಸರಿ ಅಂತ ನಮ್ಮ ನಾಯಕ ನಡೀತಾರೆ ವಿಶ್ವಾಸ ಇದೆ. ಸರ್, ಈಗ ಹೈಕಮಾಂಡ್ ಉಸ್ತುವಾರಿಗಳಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಭೇಟಿಯಾಗಿದ್ವಿ, ಮತ್ತು ಕೆ.ಸಿ. ವೇಣುಗೋಪಾಲ್ ಅವರಿಗೆ ಭೇಟಿಯಾಗಿದ್ವಿ, ಎಐಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭೇಟಿಯಾಗಿದ್ವಿ. ಖಂಡಿತವಾಗಿ ಅವರು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಪರಿಗಣಿಸಿ ನೋಡಿ ಅವಕಾಶವನ್ನು ಕೊಡ್ತೀವಿ ಅಂತ ನಮಗೂ ಕೂಡ ವಿಶ್ವಾಸ ಇದೆ. ಯಾಕಂದ್ರೆ 24 ವರ್ಷಗಳಿಂದಲೇ ಅವಕಾಶ ಸಿಕ್ಕಿತ್ತು. ಜಿಲ್ಲೆಯಲ್ಲಿ ಅನೇಕ ಸಮುದಾಯಗಳಿಗೆ ಅವಕಾಶ ಸಿಕ್ಕಿದೆ. ನಮ್ಮ ಸಮುದಾಯ ಕೂಡ ನ್ಯಾಯ ಕೊಡಬೇಕು ಜನರ ಕೂಗಾಗಿರುವ ಹಿನ್ನೆಲೆಯಲ್ಲಿ ಖಂಡಿತವಾಗಿ ಸಮುದಾಯ ಆಗಿರ್ಬೋದು, ಸಂಘಟನೆಯ ಮಹಾತ್ಮಕವಾಗಿ ಬಂದಿರ್ಬೋದು, ಯುವಕರಾಗಿರ್ಬೋದು, ಎಲ್ಲವನ್ನು ಪರಿಗಣಿಸಿ ಅವಕಾಶವನ್ನು ಕೊಡ್ತಾರೆ ವಿಶ್ವಾಸ.